क्या आप इस मिशन के लिए तैयार हैं? यस सर। क्या बदले के लिए आपका खून खोल रहा है? यस सर। कमांडोज, हु आर वी? इंडियन आर्मी सर। इंडियन आर्मी ने ये जंग शुरू नहीं की थी, बट वी विल ब्लडी हेल फिनिश इट। यस सर। हाउ इज द जोश? हाय सर। हाउ इज द जोश? हाय सर। I said, how is the जोश? हाय सर। Good. तो हो ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ಯಾರಾಮಿಲಿಟರಿ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣಪ್ಪ ಅಂದರೆ SSC GD ಕಂಪ್ಲೀಟ್ ನೋಟಿಫಿಕೇಷನ್ನ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಸೊ SSC GDಯಲ್ಲಿ ಬರ್ತಕ್ಕಂಥ ಎಕ್ಸಾಮಿನೇಷನ್ ಆಗಿರ್ಬೋದು, ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಜಾಯ್ನಿಂಗ್ ನಾನು ಇವತ್ತಿನ ಕ್ಲಾಸ್ನಲ್ಲಿ SSC GDಯಲ್ಲಿ ಯಾವ ತರಹ ಪ್ರೊಸೆಸ್ ನಡೀತಿಲ್ಲ ಅದನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಂತ ಹೋಗೋಣ. ಮೊದಲಿಗೆ ನಾವೇನು ತಿಳ್ಕೊಳಪ್ಪ ಅಂದರೆ SSC GD ನೋಟಿಫಿಕೇಷನ್ ಅದರೊಳಗೆ ಏನೇನು ಐತಿ, ಸೊ ನೋಟಿಫಿಕೇಷನ್ದಲ್ಲಿ ಎಷ್ಟು ವೇಕೆನ್ಸಿ ಅದಾವ ಅನ್ನೋದನ್ನು ತಿಳ್ಕೊತ ಹೋಗೋಣ. ಸೊ ಮೊದಲಿಗೆ SSC GD ನೋಟಿಫಿಕೇಷನ್, ಈ ನೋಟಿಫಿಕೇಷನ್ ರಿಲೀಸ್ ಆಗಿದ್ದು ಯಾವಾಗಪ್ಪ ಅಂದರೆ 24/11/2023, ಅಂದರೆ ಲಾಸ್ಟ್ ಮಂತ್ ನವೆಂಬರ್ ತಿಂಗಳ 24ನೇ ತಾರೀಕು ರಿಲೀಸ್ ಆಗೈತಿ. ಸೊ ಈ ನೋಟಿಫಿಕೇಷನ್ದ ಅಪ್ಲೈ ಡೇಟ್ ಇನ್ನೂ ಸ್ಟಾರ್ಟ್ ಐತಿ. ಈ ನೋಟಿಫಿಕೇಷನ್ ಅಪ್ಲೈ ಡೇಟ್ ಎಂಡ್ ಯಾವಾಗ ಆಕತ್ತಪ್ಪ ಅಂದ್ರೆ 31/12/2023. ಸೊ ಹಾಗಾಗಿ ಒಂದು ತಿಂಗಳು ನಿಮ್ಗೆ ಟೈಮ್ ಕೊಟ್ಟಾರ. ಸೊ ಈ ಒಂದು ತಿಂಗಳ ಟೈಮಲ್ಲೇ ಕೂಡ ಮೊನ್ನೆ ಈ 2-3 ದಿನದಿಂದ ಒಂದು ವೆಬ್ಸೈಟ್ನಲ್ಲಿ ಒಂದು ನೋಟಿಸ್ ಬಿಟ್ಟಾರ SSC ಅವರು. ಏನು ಬಿಟ್ಟಾರಪ್ಪ ಅಂದ್ರೆ SSC GD ಯಾರ್ಯಾರು ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲಲ್ಲ, ಸೊ ಅಥವಾ ಯಾರ್ಯಾರು ಹೋಲ್ಡನಲ್ಲಿ ಇಟ್ಟಾರಲ್ಲ ಅವರು ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕೋರಿ. ಯಾಕಪ್ಪ ಅಂದರೆ ಅಟ್ ದ ಎಂಡ್ ಆಫ್ ದಿ ಡೇ SSC ಸರ್ವರ್ ಬ್ಯೂಸಿ ಆಗೋ ಕಾರಣ ನಿಮ್ಮ ಅಪ್ಲಿಕೇಶನ್ಗಳು ಅವಾಗ ಹೋಗಂಗಿಲ್ಲ, ರಿಜೆಕ್ಟ್ ಆಕಾವು ಅಂತ ಮೊನ್ನೆ ನಿಮಗೆ ನೋಟಿಸ್ ಬಿಟ್ಟಾರ. ಸೊ ಈ ನೋಟಿಸನ್ನು ಪ್ರತಿ ವರ್ಷ ನಿಮಗೆ SSC GD ನೋಟಿಫಿಕೇಶನ್ ಆದ 15 ದಿನಕ್ಕೆ ವೆಬ್ಸೈಟ್ನಲ್ಲಿ ಹಾಕ್ತಾರೆ. ಸೊ ಹೋದ ವರ್ಷ ಕೂಡ ಈ ನೋಟಿಸನ್ನು ವೆಬ್ಸೈಟ್ನಲ್ಲಿ ಹಾಕಿದ್ರು. ವೆಬ್ಸೈಟ್ನಲ್ಲಿ ಹಾಕಿದ ರೀತಿಯಲ್ಲಿ ಈ ನೋಟಿಸ್ ಹಾಕಿದ ಒಂದು ವಾರದ ನಂತರ ವೆಬ್ಸೈಟ್ನಲ್ಲಿ ಸರ್ವರ್ ಹೆವಿ ಬಿಸಿ ಅದು. ಸೊ ಈಗಲೇ ನೋಡ್ತಿರ್ಬೋದು ನೀವು SSC GD ಅಪ್ಲಿಕೇಶನ್ಗಳು ಒಂದು ದಿನಕ್ಕೆ 7ರಿಂದ 8 ಅಷ್ಟು ಬೀಳತ್ತಾವ. ಯಾಕಪ್ಪ ಅಂದ್ರೆ ಸರ್ವರ್ ಕಾರಣ. ಅದು 7ರಿಂದ 8 ಯಾವಾಗ ನೈಟ್ ಸರ್ವರ್ ಬ್ಯೂಸಿ ಇಲ್ಲದೇ ಇರುವ ಟೈಮ್ನಾಗ ಹಾಕಿರಷ್ಟೇ 7ರಿಂದ 8 ಅಪ್ಲಿಕೇಶನ್ ಬೀಳತ್ತಾವ. ಸೊ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ 1ರಿಂದ 2 ಅಪ್ಲಿಕೇಶನ್ ಬೀಳೋದು ಕೂಡ ರೇರ್ ಆಕತ್ತೆ. ಯಾಕಪ್ಪ ಅಂದರೆ SSC GD ಅನ್ನೋದು ನೋಟಿಫಿಕೇಶನ್ ದೊಡ್ಡದಾಗೋದ ಕಾರಣ, ಆಲ್ ಇಂಡಿಯಾ ವೇಕೆನ್ಸಿ ಇರೋದ ಕಾರಣ ಇದಕ್ಕೆ ಎಲ್ಲರೂ ಅಪ್ಲೈ ಮಾಡ್ಕೊಂತ ಹೆವಿ ಸರ್ವರ್ ಬ್ಯೂಸಿ ಆಗ್ತದೆ. ಇನ್ನು ನೆಕ್ಸ್ಟ್ ಏನು ಹೇಳೋಣಪ್ಪ ಅಂದ್ರೆ, ಸೊ ಆ ನೋಟಿಸ್ ಬಗ್ಗೆ ಅಂತೂ ನಿಮಗೆ ಹೇಳೀನಿ. ಸೊ ಅದನ್ನು ವೆಬ್ಸೈಟ್ನಲ್ಲಿ ಬಿಟ್ಟಾರ, ನೀವು ಕೂಡ ನೋಡ್ಬೋದು. ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ಯಾರ್ಯಾರು ಹೋಲ್ಡ್ನಲ್ಲಿ ಇಟ್ಟರಿ, ಡಾಕ್ಯುಮೆಂಟ್ಸ್ ಸಲುವಾಗಿ ಕೂಡ ಕೆಲವೊಂದಷ್ಟು ಜನ ಹೋಲ್ಡ್ನಲ್ಲಿ ಇಟ್ಟಿರ್ತಾರೆ. ಸೊ ನೀವು SSC GD ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಸ್ಟಾರ್ಟಿಂಗನ ಅಥವಾ ನಿಮ್ದು ಯಾವುದೇ ಥರದ OBC ಆಗಿರ್ಬೋದು, ಅದರ SC ಆಗಿರ್ಬೋದು, ST ಆಗಿರ್ಬೋದು, ನಿಮ್ಮದು ಸರ್ಟಿಫಿಕೇಟ್ ಇಲ್ಲಪ್ಪ ನಮ್ಮದು ನಾವು ಸರ್ಟಿಫಿಕೇಟ್ ತೆಗಿಸೋಣ ಅಪ್ಲಿಕೇಶನ್ ಹಾಕ್ತೇನೆ ಅನ್ನೋರು, ನೀವು ಅಪ್ಲಿಕೇಶನ್ ಮೊದಲಿಗೆ ನಿಮ್ದು ಯಾವ ಕ್ಯಾಟಗರಿ ಐತಲ್ಲ ಆ ಕ್ಯಾಟಗರಿಯನ್ನು ಅಪ್ಲೈ ಮಾಡಿ ಹಾಕ್ಬೋದು. ಅದಾದಮೇಲೆ ನೀವು ಡಿಸೆಂಬರ್ 31 ಒಳಗೆ ನೀವು ಆ ಸರ್ಟಿಫಿಕೇಟನ್ನು ತೆಗೆಸ್ಕೊಳ್ಬೋದು. ಯಾಕಪ್ಪ ಅಂದ್ರೆ ಮೊದಲಿಗೆ ನೀವು ಅಪ್ಲಿಕೇಶನ್ ಹಾಕೋತಾ ನಿಮ್ಗೆ ಆ ಥರದ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ವೆಬ್ಸೈಟ್ನಲ್ಲಿ ಕೇಳಂಗಿಲ್ಲ. ಹೌದು, ನಿಮ್ಮದು ಕ್ಯಾಟಗರಿ ಅಪ್ಲೈ ಆಗತ್ತೆ ಇಲ್ಲ, ಎಸ್ ಆರ್ ನೋ ಅಂತ ಕೇಳ್ತದೆ. ಅಪ್ಲೈ ಆಗೋದಾದ್ರೆ ಎಸ್ ಕೊಡ್ರಿ, ಅಪ್ಲೈ ಆಗಂಗಿಲ್ಲ ಅಂದ್ರೆ ನೋ ಕೊಟ್ಟ ಅಪ್ಲಿಕೇಶನನ್ನು ಆದಷ್ಟು ಜಲ್ದ ಸಬ್ಮಿಟ್ ಮಾಡಿರಿ. ಅದಾದಮೇಲೆ ನೀವು ಡಾಕ್ಯುಮೆಂಟ್ಸ್ ಬೇಕಾದ್ರೆ ಡಿಸೆಂಬರ್ 31 ಒಳಗಾಗಿ ಯಾವಾಗ ಬೇಕಾದರೂ ನೀವು ಡಾಕ್ಯುಮೆಂಟ್ಸನ್ನು ತಗೊಳ್ಬೋದು. ಸೊ ನೆಕ್ಸ್ಟ್ ಈ ನೋಟಿಫಿಕೇಶನ್ ಬಗ್ಗೆ ನಾವು ತಿಳ್ಕೋದಂದ್ರಪ್ಪ, ಸೊ ಈ ನೋಟಿಫಿಕೇಶನಲ್ಲಿ ಎಷ್ಟು ಪೋಸ್ಟ್ಗಳನ್ನು ನೀವು ಅವರು SSC GD ಅವರು ಬಿಟ್ಟಾರ ಅಂತ ಮೊದಲಿಗೆ ತಿಳ್ಕೊಂಡು, ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 26,146 ಪೋಸ್ಟ್ ಟೋಟಲ್ ಅದಾವು. ಅದರಲ್ಲಿ ಬಾಯ್ಸ್ಗೆ ಎಷ್ಟು ಅದಪ್ಪ ಅಂದರೆ 23,347 ಪೋಸ್ಟ್ ಬಾಯ್ಸ್ಗೆ ಅದಾವ, 2,799 ಪೋಸ್ಟ್ ಗರ್ಲ್ಸ್ಗೆ ಅದಾವ. ಈ ಪೋಸ್ಟ್ ಹೆಂಗಪ್ಪ ಅಂದ್ರೆ ಆಲ್ ಇಂಡಿಯಾ ಪೋಸ್ಟರ್ಸ್ ಅದಾವ. ಇನ್ನು ನಮ್ಮ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಅದಾವ ಅನ್ನೋದಕ್ಕೆ ಬಂದ್ರೆ, ಕರ್ನಾಟಕಕ್ಕೆ ಟೋಟಲ್ 598 ಪೋಸ್ಟ್ಗಳು ಈ ಸತ SSC GDಯಲ್ಲಿ ಸಿಕ್ಕಾವ. ಸೊ ಅದರಲ್ಲಿ 532 ಪೋಸ್ಟ್ಗಳು ಹುಡುಗರಿಗೆ ಸಿಕ್ಕರ, 66 ಪೋಸ್ಟ್ಗಳು ಹುಡುಗಿಯರಿಗೆ ಸಿಕ್ಕಾವ. ಸೊ ನೋಡ್ತಿರ್ಬೋದು ನೀವು ಕರ್ನಾಟಕದಕ್ಕೆ ಲಾಸ್ಟ್ ಟೈಮ್ ವೇಕೆನ್ಸಿ ಎಷ್ಟು ಬಂದಿದ್ದಪ್ಪ ಅಂದ್ರೆ 1100 ಚಿಲ್ಲರ್ ಬಂದಿದ್ದು. ಸೊ ಬಟ್ ಈ ಟೈಮ್ ಕರ್ನಾಟಕಕ್ಕೆ ಎಷ್ಟು ಬಂದಪ್ಪ ಅಂದ್ರೆ 598, ಅಂದ್ರೆ ಹತ್ರ ಅರ್ಧ ಬಂದವು ಈ ಸತ ಕರ್ನಾಟಕಕ್ಕೆ. ಸೊ ಕಾಂಪಿಟಿಷನ್ ನೋಡ್ಬೋದು. ಲಾಸ್ಟ್ ಟೈಮ್ ಎಷ್ಟಿತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಂದು ಪೋಸ್ಟಿಗೆ
120ರಿಂದ 150 ಜನ ಬಡದಾಡ್ತಿದ್ರು. ಬಟ್ ಈ ಸತ ಏನಾಗತ್ತಪ್ಪ ಅಂದ್ರೆ ಮಿನಿಮಮ್ ಒಂದು ಪೋಸ್ಟಿಗೆ 200ರಿಂದ 300 ಜನ ಬಡದಾಡ್ತಾರೆ. ಯಾಕಪ್ಪ ಅಂದ್ರೆ 2021 ನೋಟಿಫಿಕೇಶನಲ್ಲಿ ನೋಡ್ತಿರ್ಬೋದು ನೀವು, ಒಂದು ಪೋಸ್ಟಿಗೆ ಅವಾಗ 280 ಜನ ಬಡದಾಡಿದ್ರು. ಅಂದರೆ 280 ಜನ ಕಾಂಪಿಟೇಷನ್ ಕೊಟ್ಟಾಗ ಅದರಲ್ಲಿ ಒಬ್ಬ ಕರ್ನಾಟಕದವ SSC JD ಜಾಬನ್ನು ತೆಗೆದುಕೊಳ್ಳುವಂಥ ಸಿಚುವೇಶನ್ 2021ರಲ್ಲಿತ್ತು. ಬಟ್ ಈ ಸತ ಏನಾಗತ್ತಪ್ಪ ಅಂದ್ರೆ 2021ಕ್ಕಿಂತ ಹೆವಿ ಕಾಂಪಿಟೇಷನ್ ಆಕತ್ತೆ. ಈ ಕಾಂಪಿಟೇಷನ್ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ನೋಡ್ತಿರ್ಬೋದು, ಕರ್ನಾಟಕದಲ್ಲಿ ಸ್ಟೇಟ್ ಗೌರ್ಮೆಂಟ್ ವೇಕೆನ್ಸಿ ಒಂದು ಅಭಾವ ಐತಿ. ಅದ್ರ ಸಂಬಂಧ ಕಾಂಪಿಟೇಷನ್ ಅರ್ಧ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಎಲ್ಲರೂ ಮುಖವನ್ನು ಮಾಡುತ್ತಾರು. ಮತ್ತು ಇನ್ನೂ ಒಂದು ಕಾರಣ ಏನಪ್ಪ ಅಂದ್ರೆ ಎಲ್ಲ ಡಿಫೆನ್ಸ್ ಸರ್ವಿಸ್ಗಳು ಅಗ್ನಿವೀರ ಆದ ಕಾರಣ ಎಲ್ಲರೂ ಈ SSC JD ನೋಟಿಫಿಕೇಶನ್ಗೆ ಬೆನ್ ಹತ್ತಿದ್ದಾರೆ. ಸೊ ಇವು ಎರಡು ಕಾರಣ ಕರ್ನಾಟಕದವ್ರು ಏನು ಮಾಡತ್ತಾರಪ್ಪ ಅಂದ್ರೆ ಈಗ ಒಂದೇ ನೋಟಿಫಿಕೇಶನ್, ಸೊ ಲೈಫ್ನಲ್ಲಿ ಒಂದೇ ನೋಟಿಫಿಕೇಶನ್ ಹೊಡ್ಕೋಬೇಕನ್ನೋ ಡ್ರೀಮನ್ನು ಇಟ್ಕೊಂಡಾರೆ ಕರ್ನಾಟಕದವ್ರು. ಯಾವುದಪ್ಪ ಅಂದ್ರೆ SSC JD ನೋಟಿಫಿಕೇಶನ್. ಸೊ ಫಾರ್ ಎಕ್ಸಾಂಪಲ್ ಕಾಂಪಿಟೇಷನ್ ಅನ್ನೋದು ಹೆಂಗೈತೆ ಅನ್ನೋದನ್ನ ಈ 3 ವರ್ಷಗಳಲ್ಲಿ ನೋಡ್ಕೊತ ಬಂದ್ರೆ, 3 ವರ್ಷದ ರೆಕಾರ್ಡನ್ನು ನೋಡ್ಕೊತ ಬಂದ್ರೆ 2019ರಲ್ಲಿ ಸ್ನೇಹಿತರ 100 ಕ್ವಶನ್ಗಳಿದ್ದವು. ಅವಾಗ SSC JDಯಲ್ಲಿ ಟೋಟಲ್ 100ಕ್ಕೆ 37 ಮಾರ್ಕ್ಸ್ ನಿಂತಿತ್ತು, ವಿದೌಟ್ ನೆಗೆಟಿವ್ ನಿಂತಿತ್ತು. ಅವಾಗ ಅಂದರೆ ನೆಗೆಟಿವ್ ಇರೋಕ್ಕಿಲ್ಲ, ಅವಾಗ 37 ಮಾರ್ಕ್ಸ್ ನಿಂತಿತ್ತು. ಬಟ್ 2021ರಲ್ಲಿ ಏನಾಯ್ತಪ್ಪ ಅಂದ್ರೆ ಕಾಂಪಿಟೇಷನ್ 2 ವರ್ಷದಲ್ಲಿ ಅಂದ್ರೆ ಕೊರೋನಾ ಆಫ್ಟರ್ ಏನಾಯ್ತಪ್ಪ ಅಂದ್ರೆ ಕಾಂಪಿಟೇಷನ್ ವಿತ್ ನೆಗೆಟಿವ್ 37.4 ನಿಂತು ಅವಾಗ. ಸೊ ನೋಡ್ತಿರ್ಬೋದು ನೀವು, ವಿದೌಟ್ ನೆಗೆಟಿವ್ 2 ವರ್ಷದಿಂದ 37 ಇತ್ತಿತ್ತು, ವಿತ್ ನೆಗೆಟಿವ್ 37.4 ಬಂತು ಯಾವಾಗ 2021ಕ್ಕೆ. ಅದಾದ್ಮೇಲೆ 2022 ಅಂದ್ರೆ ಲಾಸ್ಟ್ ನೋಟಿಫಿಕೇಶನ್ ನೋಡ್ಬೋದು ನೀವು, 70ರಿಂದ 92 ಮಟ್ಟ ಮೆರಿಟ್ ಹೋಗೈತಿ. ಸೊ ಕಾಂಪಿಟೇಷನ್ ಅನ್ನೋದು ಹೆವಿ ಬಿಲ್ಡ್ ಆಗೈತಿ. ಯಾಕಪ್ಪ ಅಂದ್ರೆ ಈಗಾಗಲೇ ಹೇಳಿದಂಗೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ವೇಕೆನ್ಸಿ ಕೂಡ ಭಾಳಷ್ಟು ರಿಕ್ರೂಟ್ಮೆಂಟ್ ಲೇಟ್ ಆಗತ್ತವು. ಮತ್ತು ಡಿಫೆನ್ಸ್ನಲ್ಲೂ ಕೂಡ ಅಗ್ನಿವೀರ ಆದ ಕಾರಣ ಎಲ್ಲರೂ ಕೂಡ SSC JD ನಾವು ಹೊಡ್ಕೊಳ್ಳಲೇಬೇಕು ಅನ್ನುವಂಥ ಪರಿಶ್ರಮ ಪಟ್ಟು SSC JD ನೋಟಿಫಿಕೇಶನ್ ಬಗ್ಗೆ ಎಲ್ಲರೂ ಗಮನ ಹರಿಸತ್ತಾರೆ. ಸೊ ಇನ್ನೂ ಒಂದು ಏನು ಹೇಳ್ಬೇಕಪ್ಪ ಅಂದ್ರೆ ನೋಡ್ತಿರ್ಬೋದು ನೀವು, UP, ಬಿಹಾರ, ಹರಿಯಾಣ ಇವು ಏನು ಮ್ಯಾಲಿನ ನಾರ್ತ್ ಇಂಡಿಯಾ ಸ್ಟೇಟ್ ಅದಾವಲ್ಲ, ಇವು ಅಗದಿ ಹೈ ಸ್ಕೋರಿಂಗ್ ಮಾಡುವಂಥ SSC JDಯಲ್ಲಿ ಹೈ ಸ್ಕೋರ್ ಮಾಡುವಂಥ ಸ್ಟೇಟ್ಗಳಾಗಿದ್ದಾವೆ. ಬಟ್ ಇನ್ನು 2 ವರ್ಷ ಬಿಟ್ಟು ನೋಡ್ಬೋದು ನೀವು, ಕರ್ನಾಟಕ ಇವು ಏನದಾವಲ್ಲ ನಾರ್ತ್ ಇಂಡಿಯಾ ಸ್ಟೇಟ್ಗಳನ್ನು, ಇವಷ್ಟು ಸ್ಟೇಟ್ಗಳನ್ನು ಬೀಟ್ ಮಾಡುವಂಥ ಎಲ್ಲ ಕೆಪಾಸಿಟಿ ಇರುವಂಥ ಏಕೈಕ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕಕ್ಕೆ ಐತಿ. ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಓದಕ್ಕೆ ಹೆಂಗೆ ಕುಂದಿರ್ತಾರಪ್ಪ ಅಂದ್ರೆ ಮನೆ ಬಿಟ್ಟು ಸುಮಾರು 3ರಿಂದ 4 ವರ್ಷಗಳವರೆಗೆ ಅವರು ಓದಕ್ಕನ ಬಿಟ್ಟಿರ್ತಾರೆ. ಯಾವಾಗಪ್ಪ ಅಂದ್ರೆ ತಾವು ಸೆಕೆಂಡ್ ಇಯರ್ ಮುಗಿಸಿ ಅಥವಾ ಡಿಗ್ರಿಯನ್ನು ಮುಗಿಸಿ ಕರ್ನಾಟಕದಿಂದ ಅವರು ತಮ್ಮ ಮನೆಯನ್ನು ಬಿಟ್ಟು ನಾವೊಂದು ನೌಕರಿ ಹಿಡ್ಕೊಂಡು ಮನೆಗೆ ಬರಬೇಕಪ್ಪ ಅಂತ ಹೊರಬಿದ್ರೆ ಅಂದ್ರೆ ಕಡೆಗೆ ಅವ್ರು ಯಾವಾಗ ಬರ್ತಾರಪ್ಪ ಅಂದ್ರೆ 2 ವರ್ಷ ಆಗಲಿ 3 ವರ್ಷ ಆಗಲಿ ಅಥವಾ 4 ವರ್ಷ ಆಗಲಿ ಕುಂತು ಓದಿ ಒಂದು ನೌಕರಿಯನ್ನು ತೆಗೆದುಕೊಂಡನ ಮನೆಗೆ ವಾಪಸ್ ಬರ್ತಾರೆ. ಸೊ ಆ ಮೆಂಟಲ್ ಲೆಬಿಲಿಟಿ ಕರ್ನಾಟಕದಲ್ಲಿ ಇರುವಂಥ ಕಾರಣ ಈ SSC JD ಅನ್ನೋ ನೋಟಿಫಿಕೇಶನ್ಗೆ ಕರ್ನಾಟಕದಲ್ಲಿ ಹೆವಿ ಕಾಂಪಿಟೇಷನ್ ಇಯರ್ ಬೈ ಇಯರ್ ಬಿಲ್ಡ್ ಆಗತ್ತೈತೆ. ಸೊ ಇನ್ನು ನೆಕ್ಸ್ಟ್ ಏನು ಹೇಳೋಣಪ್ಪ ಅಂದ್ರೆ ಕರ್ನಾಟಕದಲ್ಲಿ ನಿಮಗೆ ಹೇಳೀನಿ 532 ಹುಡುಗರಿಗೆ ವೇಕೆನ್ಸಿ ಅದಾವು, 66 ಹುಡುಗಿಯರಿಗೆ ವೇಕೆನ್ಸಿ ಅದಾವು, ಅಂದ್ರೆ ಟೋಟಲ್ 598 ವೇಕೆನ್ಸಿ ಅದಾವು. ಸೊ ಅಪ್ರಾಕ್ಸಿಮೇಟ್ಲಿ ಕರ್ನಾಟಕದಲ್ಲಿ SSC JD ಅಪ್ಲೈಯನ್ನು ಎಷ್ಟು ಮಂದಿ ಮಾಡ್ಬೋದಪ್ಪ ಅಂದ್ರೆ 1ರಿಂದ 2 ಲಕ್ಷ ಮಂದಿ SSC JDಯನ್ನು ಅಪ್ಲೈ ಮಾಡ್ಬೋದು ಈ ವರ್ಷ. ಸೊ ಲಾಸ್ಟ್ ಇಯರ್ ಎಷ್ಟು ಮಾಡಿತ್ತಪ್ಪ ಅಂದ್ರೆ ಒಂದು ಪೋಸ್ಟಿಗೆ ಲಾಸ್ಟ್ ಇಯರ್ 120 ಜನ ಕಾಂಪಿಟೇಷನ್ ಬಿದ್ದಿತ್ತು. ಸೊ ಈ ಸತ ಮಿನಿಮಮ್ 2ರಿಂದ 300 ಜನ ಒಂದು ಪೋಸ್ಟಿಗೆ ಕಾಂಪಿಟೇಷನನ್ನು ಕೊಡ್ಬೋದು. ಸೊ ನಿಮಗೆ ಈಗಾಗಲೇ ಹೇಳಿದಂಗೆ ಸರ್ವರ್ ಬ್ಯುಸಿ ಬರ್ತೈತಿ, ಆದಷ್ಟು ಬೇಗ ನೀವು ಅಪ್ಲಿಕೇಶನನ್ನು ಹಾಕೊಡ್ರಿ. ಇನ್ನು ನೆಕ್ಸ್ಟ್ ಏನು ಹೇಳೋದಪ್ಪ ಅಂದರೆ SSC JDಯಲ್ಲಿ ಬರ್ತಕ್ಕಂಥ ಪೇ ಸ್ಕೇಲ್. ಇದರಲ್ಲಿ ಪೇ ಸ್ಕೇಲ್ ಅಂದ್ರೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರ್ತದಪ್ಪ ಅಂದ್ರೆ ಇದು ಬೇಸಿಕ್ 21,700ರಿಂದ 69,100 ನಿಮ್ಮದು ಮಂತ್ಲಿ ಸ್ಯಾಲ್ರಿ ಬರ್ತದೆ. ಇದು ಬೇಸಿಕ್ ಸ್ಯಾಲ್ರಿ. ಅದಾದ್ಮೇಲೆ ನಿಮ್ಗೆ ಅಲೌನ್ಸ ಇವು ಗ್ರೇಡ್ ಪೇ ಇವ ಬರ್ತಾವೆ. ಅವೆಲ್ಲ ಯಾವಾಗ ಬರ್ತಪ್ಪ ಅಂದ್ರೆ ನಿಮ್ಮ ಪೋಸ್ಟಿಂಗ್ ಆದಮೇಲೆ ಬರ್ತಾವೆ. ಸೊ ಬಟ್ ಬೇಸಿಕ್ ಸ್ಯಾಲ್ರಿ ನೀವು ಯಾವುದೇ ಪೋಸ್ಟನ್ನು ತೆಗೆದುಕೊಡ್ರಿ SSC JDಯಲ್ಲಿ ಅಲ್ಲಿ ಬೇಸಿಕ್ ಸ್ಯಾಲ್ರಿ ಎಷ್ಟು ಬರ್ತಾವೆ ಅಂದ್ರೆ 23,000ರಿಂದ 69,000 ಮಟ್ಟ ಅಪ್ರಾಕ್ಸಿಮೇಟ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ ಏನು ಹೇಳೋಣಪ್ಪ ಅಂದರೆ SSC JDಯಲ್ಲಿ ಬರ್ತಕ್ಕಂಥ ಪೋಸ್ಟ್ಗಳು ಯಾವಾಗ ಬರ್ತಪ್ಪ? SSC JDಯಲ್ಲಿ BSF, CISF, ಅಸ್ಸಾಂ ರೈಫಲ್, ITBP, CRPF ಇಂತಹ ಪೋಸ್ಟ್ಗಳು ನಿಮ್ಗೆ ಮತ್ತು ಇನ್ನೊಂದು SSF ಇವೆಲ್ಲ ಪೋಸ್ಟ್ಗಳು ನಿಮಗೆ SSC JDಯಲ್ಲಿ ಸಿಗ್ತಾವೆ.
ಸೊ ಇದರಲ್ಲಿ SSF ಅನ್ನೋ ಪೋಸ್ಟ್ ಏನಾಗತ್ತಪ್ಪ ಅಂದ್ರೆ ಆಲ್ ಇಂಡಿಯಾ ಮೆರಿಟ್ ನಿಲ್ತೈತೆ. ಅಂದ್ರೆ SSF ಅನ್ನೋ ಮೆರಿಟನ್ನು ಇಂತಿಚ್ಚ ಸ್ಟೇಟ್ ವೈಸ್ ಆಗಲಿ, ರೀಜನ್ ವೈಸ್ ಆಗಲಿ, ಅಥವಾ ಯೂನಿಯನ್ ಟೆರಿಟರಿ ವೈಸ್ ಆಗಲಿ ನಿಲ್ಸಂಗಿಲ್ಲ. ಈ ಮೆರಿಟನ್ನು ಎಲ್ಲಿ ಹೆಂಗೆ ನಿಲ್ಲಿಸ್ತಾನಪ್ಪ, ಆಲ್ ಇಂಡಿಯಾದಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರೋ ಅವರನ್ನು SSFಗೆ ಫಿಸಿಕಲ್ ಆಗಿ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು ಆಹ್ವಾನವನ್ನು ಮಾಡ್ತಾನೆ. ಇನ್ನು ನೆಕ್ಸ್ಟ್ SSCGDಯಲ್ಲಿ ಬರ್ತಕ್ಕಂಥ ಎಕ್ಸಾಮಿನೇಷನ್ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಸೊ SSCGDಯಲ್ಲಿ ಮೊದಲಿಗೆ ನಾವು ಎಕ್ಸಾಮಿನೇಷನ್ ಬಗ್ಗೆ ತಿಳ್ಕೊಬೇಕಪ್ಪ ಅಂದ್ರೆ ಫಸ್ಟ್ SSCGDಯಲ್ಲಿ ಟೋಟಲ್ ಸಿಲೆಬಸ್ ಸಬ್ಜೆಕ್ಟ್ ಎಷ್ಟು ಅದಪ್ಪ ಅಂದ್ರೆ 4 ಸಬ್ಜೆಕ್ಟ್ಗಳಿರ್ತಾವೆ. ಸೊ ಯಾವ್ಯಾವಪ್ಪ ಅಂದ್ರೆ ರೀಸನಿಂಗ, ಮ್ಯಾಥ್ಸ, GK ಮತ್ತು ಹಿಂದಿ ಮತ್ತು ಇಂಗ್ಲೀಷ್ ಇರ್ತಾವೆ. ಸೊ ಇನ್ನು ನೆಕ್ಸ್ಟ್ ಏನಾಗೈತಪ್ಪ ಅಂದ್ರೆ ಈ ಸತ SSCGD ನೋಡ್ತಿರ್ಬೋದು, ಕರ್ನಾಟಕದವರಿಗೆ ಇನ್ನೂ ಒಂದು ಚಲೋ ಚಾನ್ಸ್ ಏನು ಸಿಕ್ಕತ್ತಪ್ಪ ಅಂದ್ರೆ ಕನ್ನಡದಲ್ಲೂ ಕೂಡ ಈ ಎಕ್ಸಾಮ್ನ ನಡೆಯತೈತಿ. ಸೊ ರೀಸನಿಂಗ, ಸೊ ಬಹಳಷ್ಟು ಜನ ಕಮೆಂಟನ್ನು ಹಾಕ್ತೀರಿ, ಕನ್ನಡ ಗ್ರಾಮರ್ ಕೂಡ ಇರ್ತೈತೇನ್ರಿ, ಕನ್ನಡ ಗ್ರಾಮರ್ ಕೂಡ ಇರ್ತೈತೇನ್ರಿ. ಸೊ ಇರಂಗಿಲ್ಲ. ಸೊ ಏನಾಗತ್ತಪ್ಪ ಅಂದ್ರೆ ನೀವು ರೀಸನಿಂಗ, ಮ್ಯಾಥ್ಸ, GK ಈ 3 ಸಬ್ಜೆಕ್ಟ್ಗಳನ್ನು ಅಷ್ಟೇ ಕನ್ನಡದಲ್ಲಿ ಬರೀಬಹುದು. ಅದಾದಮೇಲೆ ಹಿಂದಿ ಮತ್ತು ಇಂಗ್ಲೀಷ್ ಇವೇನು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಿದಾವಲ್ಲ ಇವುಗಳನ್ನು ಹಿಂದಿ ಆಯ್ಕೆ ಮಾಡ್ಕೊಂಡಿದ್ರೆ ಹಿಂದಿಯಲ್ಲೇ ಬರೀಬೇಕು, ಇಂಗ್ಲೀಷ್ ಆಯ್ಕೆ ಮಾಡ್ಕೊಂಡಿದ್ರೆ ಇಂಗ್ಲೀಷ್ನಲ್ಲೇ ಬರಬೇಕು. ಇವುಗಳಲ್ಲಿ ಹಿಂದಿ ಗ್ರಾಮರನ್ನು ಕೊಟ್ಟಿರ್ತಾನೆ ಮತ್ತು ಇಂಗ್ಲೀಷ್ ಗ್ರಾಮರನ್ನು ಕೊಟ್ಟಿರ್ತಾನೆ. ಇಲ್ಲಿ ಯಾವುದೇ ತರಹದ ನಿಮಗೆ ಕನ್ನಡ ಗ್ರಾಮರವನ್ನು ಕೊಟ್ಟಿರಂಗಿಲ್ಲ. ಸೊ ನೀವು ಅಕಸ್ಮಾತ್ ಅಪ್ಲಿಕೇಶನಲ್ಲಿ ನಾವು ಕನ್ನಡದಲ್ಲಿ ಎಕ್ಸಾಮ್ ಬರಿತೇವೆ ಅಂದಿದ್ರೆ ನಿಮಗೆ ರೀಸನಿಂಗ, ಮ್ಯಾಥ್ಸ, GK ಈ 3 ಸಬ್ಜೆಕ್ಟ್ಗಳು ಕನ್ನಡದಲ್ಲಿ ಬರ್ತಾವೆ. ಹಿಂದಿ ಮತ್ತು ಇಂಗ್ಲೀಷ್ ಅವು ಹಿಂದಿನಲ್ಲೇ ಇರ್ತೈತಿ, ಇಂಗ್ಲೀಷ್ನಲ್ಲೇ ಇರ್ತೈತಿ. ಇನ್ನು ನೆಕ್ಸ್ಟ್ ನಾವು ಕ್ವಶನ್ಗಳ ರೀತಿಯಲ್ಲಿ ಬಂದರೆ ಟೋಟಲ್ SSCGDಯಲ್ಲಿ 80 ಕ್ವಶನ್ಗಳಿರ್ತಾವೆ. ಅಂದ್ರೆ ರೀಸನಿಂಗ್ 20 ಕ್ವಶನ್, ಮ್ಯಾಥ್ಸ್ 20 ಕ್ವಶನ್, GK 20 ಕ್ವಶನ್ ಮತ್ತು ಹಿಂದಿ ಮತ್ತು ಇಂಗ್ಲೀಷ್ ಇವೆರಡು ಸಪ್ರೇಟ್ ಯಾರಲ್ಲ ಒಂದು ಸಬ್ಜೆಕ್ಟನ್ನು ನೀವು ಚೂಸ್ ಮಾಡ್ಕೋಬೇಕು. ಅವು 2 ಸೇರಿ 20 ಕ್ವಶನ್ ಇರ್ತಾವೆ. ಸೊ ಅಂದ್ರೆ ಇಲ್ಲಿ ಪ್ರತಿ ಸಬ್ಜೆಕ್ಟಿಗೂ ನಿಮ್ಗೆ 40 ಮಾರ್ಕ್ಸ್, ಅಂದ್ರೆ ಪ್ರತಿ ಒಂದು ಕ್ವಶನ್ಗೂ 2 ಮಾರ್ಕ್ಸ್ ಸಿಗ್ತದೆ. ಅಂದ್ರೆ ಟೋಟಲ್ ನಿಮ್ಗೆ 80 ಕ್ವಶನ್ ಅಂದ್ರೆ 160 ಮಾರ್ಕ್ಸಿನ SSCGD ಎಕ್ಸಾಮಿನೇಷನ್ ನಡೀತದೆ. ಸೊ ನೆಕ್ಸ್ಟ್ ಹೇಳೋದಾದ್ರೆ ಏನಪ್ಪ ಅಂದ್ರೆ 160 ಮಾರ್ಕ್ಸಿನ SSCGD ಎಕ್ಸಾಮಿನೇಷನ್ ನಿಮಗೆ ನಡೀತಪ್ಪ ಅಂದ್ರೆ ಇಲ್ಲಿ ನಿಮಗೆ ಟೈಮ್ ಎಷ್ಟು ಇರ್ತದಪ್ಪ ಅಂದ್ರೆ 60 ನಿಮಿಷ. ಕೇವಲ 1 ಗಂಟೆಯಲ್ಲಿ ನೀವು 80 ಕ್ವಶನನ್ನು ಟಚ್ ಮಾಡಬೇಕು. 1 ಗಂಟೆಯಲ್ಲಿ ನೀವು 80 ಕ್ವಶನನ್ನು ಟಚ್ ಮಾಡಬೇಕಪ್ಪ ಅಂದ್ರೆ ಅಲ್ಲಿ ನಿಮಗೆ ಒಂದು ಕ್ವಶನ್ ಟೈಮ್ ಎಷ್ಟು ಸಿಗ್ತದಪ್ಪ ಅಂದ್ರೆ 35ರಿಂದ 45 ಸೆಕೆಂಡ್ ಮಾತ್ರ ಸಿಗುತ್ತದೆ. ಸೊ ಬಟ್ ಕೆಲವೊಂದಷ್ಟು ರೀಸನಿಂಗ್ನಲ್ಲಿ ಆಗಿರ್ಬೋದು, ಮ್ಯಾಥ್ಸ್ನಲ್ಲಿ ಆಗಿರ್ಬೋದು ಕೆಲವೊಂದು ಕ್ವಶನ್ಗಳು ಇರ್ತಾವೆ. ಕೆಲವೊಂದು ಕ್ವಶನ್ಗಳು ಅನ್ನೋದಕ್ಕಿಂತ 50% ಕ್ವಶನ್ಗಳು ಹೆಂಗಿರ್ತಪ್ಪ ಅಂದ್ರೆ ರೀಸನಿಂಗ್ ಮತ್ತು ಮ್ಯಾಥ್ಸ್ನಲ್ಲಿ 1ರಿಂದ 1.5 ನಿಮಿಷ ಬೇರೆ ಅವನ್ನ ಬಿಡ್ಸಾಕನ ಬೇಕು. ಹಾಗಾಗಿ ಈ 1ರಿಂದ 1.5 ನಿಮಿಷ ನಮಗೆ ಬಿಡ್ಸಾಕನ ಬೇಕು. ಇನ್ನು ನಾವು ಕ್ವಶನ್ಗಳನ್ನು ಯಾವ ರೀತಿ ಅಟೆಂಪ್ಟ್ ಮಾಡಬೇಕಪ್ಪ ಅನ್ನೋದನ್ನು ನಿಮಗೆ ಹೇಳಬೇಕಪ್ಪ ಅಂದ್ರೆ ನೀವು ಈ SSCGD ಎಕ್ಸಾಮಿನೇಷನಲ್ಲಿ ಮೊದಲಿಗೆ ಟೈಮ್ ಕವರ್ ಅನ್ನೋದನ್ನು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಪ್ಪ ಅಂದ್ರೆ SSCGD ಎಕ್ಸಾಮಿನೇಷನಲ್ಲಿ ಕೇವಲ 60 ನಿಮಿಷದಲ್ಲಿ 80 ಕ್ವಶನ್ ಬಿಡಿಸೋದಂದ್ರೆ ಅದು ಹೆವಿ ಆಗ್ತದೆ. ಸೊ ಹಾಗಾಗಿ ರೀಸನಿಂಗ್ ಮತ್ತು ಮ್ಯಾಥ್ಸಿಗೆ ನೀವು ಎಷ್ಟು ಟೈಮ್ ಕೊಡ್ತಿರಲ್ಲ ಅಷ್ಟು ನಿಮಗೆ ಮಾರ್ಕ್ಸ್ಗಳನ್ನು ಅವು ಕೊಡ್ತಾವೆ. ಸೊ ಹಾಗಾಗಿ ಅವುಗಳಿಗೆ ಟೈಮ್ ಕೊಡ್ಬೇಕಂದ್ರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಹಿಂದಿಯನ್ನು ನೀವು ರೀಡಿಂಗ್ ಪ್ರೊಸೆಸನ್ನು ಜಾಸ್ತಿ ಮಾಡ್ಕೋಬೇಕು. ರೀಡಿಂಗ್ ಪ್ರೊಸೆಸನ್ನು ಯಾಕೆ ಜಾಸ್ತಿ ಮಾಡ್ಕೋಬೇಕಪ್ಪ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ, ಇಂಗ್ಲೀಷ್ ಅಥವಾ ಹಿಂದಿಯನ್ನು ಯಾರು ಚೂಸ್ ಮಾಡ್ಕೊಂಡಿರ್ತಾರಲ್ಲ ಇವೆರಡರಲ್ಲಿ ಒಂದು ಲ್ಯಾಂಗ್ವೇಜ್. ಈಗ ಅಕಸ್ಮಾತ್ ನಾನು ಇಂಗ್ಲೀಷನ್ನು ಚಾಯ್ಸ್ ಮಾಡ್ಕೊಂಡಿನಿ ಅಂತ ತಿಳ್ಕೊಳ್ರಿ. ಈ ಇಂಗ್ಲೀಷ್ ಸಬ್ಜೆಕ್ಟನ್ನು ನಾನು 7ರಿಂದ 8 ನಿಮಿಷ ಒಳಗೆ ಇಂಗ್ಲೀಷ್ 20 ಕ್ವಶನನ್ನು ಓದಿ ಟಿಕ್ ಹಾಕಿ ಮುಗಿಸಿರ್ಬೇಕು. ಸೊ ಮತ್ತೇನು GKಯನ್ನು ಯಾವ ಥರ ಮಾಡ್ಬೇಕಂದ್ರೆ GKಯನ್ನು ನೀವು 5 ನಿಮಿಷದಲ್ಲಿ 20 ಕ್ವಶನನ್ನು ಓದಿ ಟಿಕ್ ಹಾಕಿ ಮುಗಿಸಿರ್ಬೇಕು. ಇಂಗ್ಲೀಷ್ ಮತ್ತು GK ಇವೆರಡು ಸಬ್ಜೆಕ್ಟ್ಗಳು ಎಂಥ ಸಬ್ಜೆಕ್ಟ್ಗಳಾಕಪ್ಪ ಅಂದ್ರೆ ಇವು ಎರಡರಲ್ಲಿ ನಿಮಗೆ ಯಾವುದೇ ಥರದ ನಾರ್ಮಲೈಸೇಷನ್ ಸಿಗಂಗಿಲ್ಲ. ನಾರ್ಮಲೈಸೇಷನ್ ಅನ್ನೋದು ಯಾವ ಥರ ಬರ್ತದೆ ಅನ್ನೋದನ್ನು ನಿಮ್ಗೆ ಸಪ್ರೇಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇಂಗ್ಲೀಷ್ ಆರ್ ಹಿಂದಿ ಮತ್ತು GK ಇವು 2 ಸಬ್ಜೆಕ್ಟ್ನಲ್ಲಿ ನಿಮ್ಗೆ ಡೈರೆಕ್ಟ್ 1 ಲೈನರ್ ಕ್ವಶನ್ಗಳು ಇರೋದ್ರಿಂದ ಇವೆರಡರಲ್ಲಿ ಯಾವುದೇ ಥರ ನಾರ್ಮಲೈಸೇಷನ್ ಇರೋಂಗಿಲ್ಲ. ಸೊ ಹಾಗಾಗಿ ಇವೆರಡೂ ನೀವು ಆದಷ್ಟು 10ರಿಂದ 15 ನಿಮಿಷ ಒಳಗೆ ಇವೆರಡು ಸಬ್ಜೆಕ್ಟನ್ನು ಕ್ಲಿಯರ್ ಮಾಡ್ಕೋಬೇಕು. ಅದು ನಿಮಗೆ ಟೈಮ್ ಎಷ್ಟು ಉಳಿತೈತಿ? 45 ನಿಮಿಷ ಟೈಮ್ ಉಳಿತೈತಿ. ಸೊ ಈ 45 ನಿಮಿಷದಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ 20ರಿಂದ 25 ನಿಮಿಷ ರೀಸನಿಂಗ್ಗೆ ಕೊಡ್ರಿ. ಯಾಕಪ್ಪ ಅಂದ್ರೆ ರೀಸನಿಂಗ್ ಅಕ್ಯುರೇಸಿ ಸಬ್ಜೆಕ್ಟ್. ನೀವು ಯಾವುದೇ SSCGD ಎಕ್ಸಾಮ್ ಆಗಿರ್ಬೋದು, ಯಾವುದೇ BSF ಆಗಿರ್ಬೋದು, CRPF ಆಗಿರ್ಬೋದು, ಯಾವುದೇ ಥರದ ಟ್ರೇಡ್ಮನ್ ಎಕ್ಸಾಮಿಗಳಾಗಿರ್ಬೋದು, ಎಕ್ಸಾಮಿನೇಷನ್ ಹಾಲ್ನಿಂದ ಹೊರಗೆ ಬಂದ ಮೇಲೆ ನೀವನ್ನ
ಎಷ್ಟು ಕ್ವಶನ್ ರೈಟ್ ಹಾಕಿದ್ದೇನೆ ಅಂತ ಕ್ವಶನ್ ಮಾಡ್ಕೊಂಡ್ರೆ ಅವಾಗ ನೀವು ಎಷ್ಟು ಕ್ವಶನ್ ಅನ್ನ ಹೇಳ್ಬೇಕಪ್ಪ ಅಂದ್ರೆ ರೀಸನಿಂಗ್ ಎಷ್ಟು ಕ್ವಶನ್ ಹಾಕಿರ್ತಾರಲ್ಲ ಅವಷ್ಟೇ ಎಕ್ಯುರೇಟ್ ಅಂತ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಕೆಲವೊಂದು ಸತ ಜಿ ಕೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಆರ್ ಹಿಂದಿ ಆಗಿರ್ಬೋದು, ಈ ಕ್ವಶನ್ಗಳು ಹೆಂಗಿರ್ತಾವಪ್ಪ ಅಂದ್ರೆ ಎಲ್ಲ ನಮಗೆ ಗೊತ್ತ ಅನ್ನೋ ರೀತಿಯಲ್ಲೇ ಇರ್ತಾವು. ಬಟ್ ಹಿಂದುಗಡೆ ನಾವು ಆನ್ಸರ್ ಕೀ ನೋಡಿದ ಮೇಲೆ ಗೊತ್ತಾಗ್ತದೆ ನಾವು ಹಾಕಿದ್ದು ತಪ್ಪು ಅಂತ. ಬಟ್ ರೀಸನಿಂಗ್ ಮ್ಯಾಥ್ಸ್ ಹಂಗೆ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ರೀಸನಿಂಗ್ ಮ್ಯಾಥ್ಸ್ ಇವು ಎಕ್ಯುರೇಸಿ ಸಬ್ಜೆಕ್ಟ್. ನೀವು ಅಲ್ಲಿ ಮೆಂಟಲಿ ಅವಾಗ ಏನಿರ್ತಾರೆ, ಮೆಂಟಲಿ ಅವಾಗ ಏನು ಲೆಕ್ಕ ಮಾಡಿರ್ತಾರಲ್ಲ ಅದ ನಿಮಗೆ ರೀಸನಿಂಗ್ ಮ್ಯಾಥ್ಸ್ನಾಗ ಆನ್ಸರ್ ಬಂದ್ರೆ ಟಿಕ್ ಹಾಕಿ ಬಂದಿರ್ತಾರೆ, ಇಲ್ಲ ಅಂದ್ರೆ ಬಿಟ್ಟು ಬಂದಿರ್ತಾರೆ. ಬಟ್ ಜಿ ಕೆ ಒಳಗೆ ನೀವು ಹಂಗೆ ಮಾಡಂಗಿಲ್ಲ. ಅದು ನಿಮಗೆ ಗೊತ್ತಿಲ್ಲ ಅಂದ್ರೂ ನೀವು ಟಚ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಆ ಸಬ್ಜೆಕ್ಟ್ ಒಳಗೆ ನಾನು ಕಡಿಮೆ ಟಚ್ ಆಗಿದಾವೆ. ಹಾಗಾಗಿ ಜಿ ಕೆ ಒಳಗೆ ಆಗಿರ್ಬೋದು, ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಲ್ಲಿ ನೀವು ಟಚ್ ಮಾಡ್ಕೊತ ಎಲ್ಲ ಕ್ವಶನ್ಗಳನ್ನ ಅಟೆಂಪ್ಟ್ ಮಾಡ್ಕೊತ ಹೋಗ್ತಾರೆ. ಬಟ್ ರೀಸನಿಂಗ್ ಮ್ಯಾಥ್ಸ್ ನಿಮ್ಮ ಮೈಂಡ್ ಸೆಟ್ ನೋಡ್ಕೊಳ್ರಿ. ರೀಸನಿಂಗ್ ಮ್ಯಾಥ್ಸ್ ಒಳಗೆ ನೀವು ಎಕ್ಯುರೇಟ್ ಯಾವ್ದು ಗೊತ್ತೈತಲ್ಲ, ಯಾವ್ದು ಆನ್ಸರ್ ಬಂದಿರ್ತದಲ್ಲ ಅದನ್ನ ಟಚ್ ಮಾಡಿ ಬಂದಿರ್ತಾರೆ. ಹಾಗಾಗಿ ಅವೆರಡು ಎಕ್ಯುರೇಸಿ ಸಬ್ಜೆಕ್ಟ್. ಮತ್ತು ರೀಸನಿಂಗ್ ಮ್ಯಾಥ್ಸ್ ಒಳಗೆ ಕೆಲವೊಂದಷ್ಟು ಅಪ್ಲೈಡ್ ಕ್ವಶನ್ ಕೇಳೋದಾಗಿರ್ಬೋದು, ಟಫೆಸ್ಟ್ ಕ್ವಶನ್ ಕೇಳೋದಾಗಿರ್ಬೋದು, ಇವೆರಡು ಸಬ್ಜೆಕ್ಟ್ ಒಳಗೆ ಈ ತರ ಕೇಳೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ಯಾವುದೇ ತರಹದ ರೀಸನಿಂಗ್ ಮ್ಯಾಥ್ಸ್ ಕ್ವಶನ್ ಪೇಪರ್ ಟಫ್ ಬಂದಿತ್ತು ಅಂದ್ರೆ ಆ ನಿಮಗೆ ಕ್ವಶನ್ ಪೇಪರ್ ಆಗಿರುವ ಆ ಶಿಫ್ಟಿಗೆ ನಿಮಗೆ ನಾರ್ಮಲೈಸೇಷನ್ ಅನ್ನು ಅಂಕಗಳು ಸಿಗ್ತಾವೆ. ನಾರ್ಮಲೈಸೇಷನ್ ಬಗ್ಗೆ ಇಷ್ಟಕ್ಕೆ ಭಾಳ ಮಾತಾಡತ್ತೇನಪ್ಪ ಅಂದ್ರೆ ನಾರ್ಮಲೈಸೇಷನ್ ಅನ್ನೋದು ಏನಪ್ಪ ಅಂದ್ರೆ ಈ ನಾರ್ಮಲೈಸೇಷನ್ ಅನ್ನೋದು ನಿಮಗೆ ಯಾವಾಗ ಬಿಡ್ತಾನಪ್ಪ ಅಂದ್ರೆ ಫಿಸಿಕಲ್ ಮುಗಿದ ಮೇಲೆ ಆಗಿರ್ಬೋದು ಅಥವಾ ಫಿಸಿಕಲ್ಗಿಂತ ಮೊದಲ ಈ ನಾರ್ಮಲೈಸೇಷನ್ ಮಾರ್ಕ್ಸ್ಗಳನ್ನು ಬಿಡ್ತಾನೆ. ನಾರ್ಮಲೈಸೇಷನ್ ಮಾರ್ಕ್ಸ್ಗಳು ಹೆಂಗಿರ್ತಪ್ಪ ಅಂದ್ರೆ ನಿಮ್ಮ ಶಿಫ್ಟ್ ಮೇಲೆ ಇರ್ತಾವೆ. ನಿಮ್ಮ ಶಿಫ್ಟ್ ಅವತ್ತು ಈಸಿ ನಡೆದಿತ್ತು ಅಥವಾ ಟಫ್ ನಡೆದಿತ್ತು ಅಥವಾ ಮಾಡರೇಟ್ ನಡೆದಿತ್ತು ಅನ್ನೋದು ಯಾವುದರ ಮೇಲೆ ಗುರ್ತಾಡ್ಕೊತಾನಪ್ಪ ಅಂದ್ರೆ ರೀಸನಿಂಗ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ಗಳ ಮೇಲೆ ಅವನು ಕೆಲವೊಂದಷ್ಟು ಕ್ವಶನ್ ಐ ಡಿ ಮೇಲೆ ಅವನು ಗುರ್ತಾಡ್ಕೊತಾನೆ. ಸೊ ಈ ನಾರ್ಮಲೈಸೇಷನ್ ಅನ್ನೋದು ಎಷ್ಟೋ ಜನರಿಗೆ ಸಿಕ್ಕ ಏನಾಗಿದಾವ್ರಪ್ಪ ಅಂದ್ರೆ ಅವರು ತಮ್ಮ ಎಷ್ಟು ಎಕ್ಯುರೇಟ್ ಅವರು ಲಾಸ್ಟ್ ಟೈಮ್ ನೋಡ್ತಿರ್ಬೋದು ನಾವು. ಫಸ್ಟಿಗೆ ಮೆರಿಟ್ ಎಷ್ಟು ನಿಂತು 60 ನಿಂತು ಜನರಲ್ದವ್ರು ಎಷ್ಟೋ ಜನರದು 60 ಮಾರ್ಕ್ಸ್ ಆಗಿತ್ತು, ಕೇವಲ 60 ಮಾರ್ಕ್ಸ್ ಆಗಿತ್ತು. ಬಟ್ ಅವ್ರಿಗೆ 10-12 ನಾರ್ಮಲೈಸೇಷನ್ ಸಿಕ್ಕು, ಅವರು ಫೈನಲ್ ಮೆರಿಟ್ ಅವ್ರಿಗೂ ಬಂದು ಜಾಬನ್ನು ಪಡ್ಕೊಂತವ್ರು. ಅಥವಾ ಎಷ್ಟೋ ಜನ ನೋಡ್ತಿರ್ಬೋದು ಅವ್ರದ್ದು 74 ಆಗಿತ್ತು, ಅವ್ರದ್ದು ನಾರ್ಮಲೈಸೇಷನ್ ಒಳಗೆ ಮೈನಸ್ ಆಗಿ, ಮೈನಸ್ ಯಾಕೆ ಆಗ್ತಪ್ಪ ಅಂದ್ರೆ ಅವ್ರ ಶಿಫ್ಟ್ ಈಸಿ ಇರೋ ಕಾರಣ ಮೈನಸ್ ಆಗಿ ಅವ್ರು ಮತ್ತೆ ಹಿಂದೆ ಬಂದು ಫೈನಲ್ ಮೆರಿಟ್ ಒಳಗೆ ಅವ್ರದ್ದು ಹೋಗುವಂಗಾಗಿ ಫೈನಲ್ ಮೆರಿಟ್ ಒಳಗೆ ಅವ್ರದ್ದು ಹೆಸರು ಕೊಂಡಿರಲಿಲ್ಲ. ಸೊ ಹಾಗಾಗಿ ನಾರ್ಮಲೈಸೇಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಕತಿ. ಈ ನಾರ್ಮಲೈಸೇಷನ್ ಅನ್ನೋದು ಯಾವಾಗಲೂ ಮ್ಯಾಥ್ಸ್ ಮತ್ತು ರೀಸನಿಂಗ್ ಒಳಗೆ ಹಾಕಿರ್ತದೆ. ಹಾಗಾಗಿ ಇವೆರಡು ಸಬ್ಜೆಕ್ಟನ್ನು ವೆರಿ ಕೇರ್ಫುಲಿ ನೀವು ಬಿಡಿಸ್ಕೊಂತ ಹೋಗ್ಬೇಕು. ಸೊ ಇದಾದ್ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಈಗಾಗಲೇ ಹೇಳಿದ 20-25 ನಿಮಿಷ ನೀವು ರೀಸನಿಂಗ್ಗೆ ಟೈಮ್ ಕೊಡಬೇಕು, 20 ನಿಮಿಷ ಮ್ಯಾಥ್ಸಿಗೆ ಟೈಮ್ ಕೊಡಬೇಕು. ಅದಾದ್ಮೇಲೆ 15 ನಿಮಿಷ ಒಳಗೆ ನಿಮ್ಮ ಜಿ ಕೆ ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ಎರಡು ಕವರ್ ಮಾಡಿ ಮುಗಿಸ್ಕೊಂಡಿರ್ಬೇಕು. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಅದ. ಎಕ್ಸಾಮಿನೇಷನ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಇವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ನಲ್ಲಿ ಎಷ್ಟು ಇರಬೇಕಪ್ಪ ಅಂದ್ರೆ ಇವು ಆರ್ ಜನರಲ್ದವ್ರಿಗೆ 30% ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರಬೇಕು. ಒ ಬಿ ಸಿ ಮತ್ತು EWS ದವ್ರಿಗೆ 25% ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರಬೇಕು. ಅದರ್ಸ್ ಇನ್ನೇನು ಉಳಿಕೆದಂಥ ಕ್ಲಾಸಸ್ ಅದಲ್ಲ ಅವುಗಳಷ್ಟು 20% ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನು ಎಕ್ಸಾಮಿನೇಷನ್ ಮುಗಿದ ಮೇಲೆ ಆಫ್ಟರ್ ಎಕ್ಸಾಮಿನೇಷನ್ ಫಿಸಿಕಲ್ ಬರ್ತೈತೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಫಿಸಿಕಲ್ ಮತ್ತು PST ಮತ್ತು PET ಟೆಸ್ಟ್. PST ಮತ್ತು PET ಟೆಸ್ಟ್ ಬಿಡೋಕ್ಕಿಂತ ಮೊದಲು ನಿಮಗೆ ಒಂದು ಮೆರಿಟ್ ಲಿಸ್ಟ್ ಬಿಡ್ತಾನೆ. ಆ ಮೆರಿಟ್ ಲಿಸ್ಟ್ನಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ PST ಮತ್ತು PET ಯಾರ್ಯಾರು ಎಲಿಜಿಬಲ್ ಆಗಿದಾರಲ್ಲ ಅವರ ನಂಬರ್ಗಳನ್ನು ಮತ್ತು ಅವರ ಹೆಸರುಗಳನ್ನು ಆ ಲಿಸ್ಟ್ನಲ್ಲಿ ಬಿಟ್ಟಿರ್ತಾನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ PST ಮತ್ತು PET ಏನೇನು ಇರ್ತದಪ್ಪ ಅಂದ್ರೆ ಮೊದಲಿಗೆ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇಲ್ಲಿ ಏನೇನು ಇರ್ತದಪ್ಪ ಅಂದ್ರೆ ಬಾಯ್ಸಿಗೆ 5 ಕಿಲೋಮೀಟರ್ ರನ್ನಿಂಗ್ 24 ನಿಮಿಷ ಒಳಗೆ ಅವರು ಮುಗಿಸ್ಬೇಕು. ಅದಾದ್ಮೇಲೆ ಗರ್ಲ್ಸಿಗೆ 1600 ಮೀಟರ್ ರನ್ನಿಂಗ್ 8.5 ನಿಮಿಷ ಒಳಗೆ ಅವರು ಮುಗಿಸ್ಬೇಕು. ಈ PST ಟೆಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಯಾವುದೇ ತರಹದ PST ಟೆಸ್ಟ್ ಇರಂಗಿಲ್ಲ. ಬಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ PET ಟೆಸ್ಟ್ ಇರಂಗಿಲ್ಲ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರಂಗಿಲ್ಲ. ಬಟ್ PST ಟೆಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇರ್ತದೆ. PST ಟೆಸ್ಟ್ ಅಂದ್ರೆ ಏನಪ್ಪ ಅಂದ್ರೆ ಹೈಟ್, ವೇಟ, ಚೆಸ್ಟ್. ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ ನಾರ್ಮಲ್ 170 ಹೈಟ್ ಇರಬೇಕು. ವೇಟ ಹೈಟಿಗೆ ತಕ್ಕಂಗೆ ವೇಟ್ ಇರಬೇಕು. ಸೊ SSC GD ಅವರ ಹೈಟಿಗೆ ತಕ್ಕಂಗೆ ವೇಟಿನ ಚಾರ್ಟ್ ಈಗ ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಸ್ಕ್ರೀನ್ನಾಗ ಕಾಣೋಂಗೆ ನಿಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ
ಟೆಲಿಗ್ರಾಮ್ ಲಿಂಕ್ ಐತೆ. ಆ ಟೆಲಿಗ್ರಾಮ್ ಒಳಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾವು ಅಪ್ಲೋಡ್ ಮಾಡಿರ್ತೇವೆ. ನಿಮ್ಗೆ ಏನಾದರೂ ಹಂಗೆ ಬೇಕಾಯ್ತಂದ್ರೆ ಅದಕ್ಕೆ ಜಾಯ್ನ್ ಆಗಿ ನೀವು ಆ ಡಾಕ್ಯುಮೆಂಟ್ಸ್ಗಳನ್ನು ತಗೋಬೋದು. ಅದಾದಮೇಲೆ ನೆಕ್ಸ್ಟ್ ಚೆಸ್ಟ್ ಎಷ್ಟು ಬೇಕಪ್ಪ ಅಂದ್ರೆ ನಾರ್ಮಲ್ 80 to 85 ಅಂದ್ರೆ ನಿಮ್ಮದು ನಾರ್ಮಲ್ ಚೆಸ್ಟ್ 80 ಇರಬೇಕು, ಅದನ್ನು ಎಕ್ಸ್ಪಾಂಡ್ ಮಾಡಿದಾಗ 85 ಬರಬೇಕು. ಸೊ ಇಲ್ಲಿ ಕೆಲವೊಂದಷ್ಟು ಕ್ಯಾಟಗರಿಗಳಿಗೆ ಹೈಟು ಎಷ್ಟು ಬೇಕಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಮರಾಠ ಆಗಿರ್ಬೋದು, ಅದರ ಕ್ಯಾಟಗರಿಗಳಿಗೆ 165 ಬಾಯ್ಸಿಗೆ ಮತ್ತು ಗರ್ಲ್ಸ್ಗೆ 155 ಹೈಟ್ ಇದ್ರೆ ನಡೀತೈತಿ. ಸೊ ಮತ್ತು ಚೆಸ್ಟ್ ಅವ್ರಿಗೆ ಎಷ್ಟು ಬೇಕಪ್ಪ ಅಂದ್ರೆ 76 to 81 ಚೆಸ್ಟ್ ಇದ್ರೂ ನಡೀತೈತೆ ಮರಾಠ ಕಾಸ್ಟದವ್ರಿಗೆ, ಅದರ್ ಕಾಸ್ಟ್ನವ್ರಿಗೆ. ಇನ್ನು ನೆಕ್ಸ್ಟ್ ಫಿಸಿಕಲ್ ಮತ್ತು PST ಮತ್ತು PET ಟೆಸ್ಟ್ ಇವೆರಡು ಮುಗಿದ್ಮೇಲೆ ಈ PST ಮತ್ತು PET ಟೆಸ್ಟ್ನಲ್ಲಿ ನಿಮ್ಮದು ನಾರ್ಮಲ್ ಡಾಕ್ಯುಮೆಂಟ್ಸನ್ ಹಾಕೋದು. ನಾರ್ಮಲ್ ಡಾಕ್ಯುಮೆಂಟ್ಸನ್ ಅಂದ್ರೇನು, ನೀವು ಯಾವ ಕ್ಯಾಟಗರಿ ಇರ್ತಾರಲ್ಲ ಆ ಒಂದು ಫಾರ್ಮನ್ನು ನಿಮಗೆ ಚೆಕ್ ಮಾಡ್ತಾರೆ. ಅದಾದಮೇಲೆ 10th ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ಆಧಾರ್ ಕಾರ್ಡ ಮತ್ತು ನಿಮ್ದು ಏನು ಅಡ್ಮಿಟ್ ಕಾರ್ಡ್ ಇರ್ತದಲ್ಲ ಈ ಒಂದು 4-5ಗಳನ್ನು ಚೆಕ್ ಮಾಡಿ ನಿಮ್ಮದು ತಮ್ಮ ಇಂಪ್ರೆಷನ್ ಕೂಡ ತಗೋತಾರೆ, ಇಲ್ಲಿ ಫೋಟೋಗಳನ್ನು ಕೂಡ ತಗೋತಾರೆ. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್. ಮೆಡಿಕಲ್ ಎಕ್ಸಾಮಿನೇಷನ್ ಹೋಗೋಕ್ಕಿಂತ ಮೊದಲು ಕೂಡ ನಿಮಗೆ ಇನ್ನೂ ಒಂದು ಮೆರಿಟ್ ಲಿಸ್ಟನ್ನು ಬಿಡ್ತಾನೆ. ಸೊ ಈ ಮೆಡಿಕಲ್ ಎಕ್ಸಾಮಿನೇಷನ್ ಹೋಗೋಕ್ಕಿಂತ ಮೊದಲು ಇನ್ನೂ ಒಂದು ಮೆರಿಟ್ ಲಿಸ್ಟನ್ನು ಬಿಟ್ಟಾಗ ಅಲ್ಲಿ ಏನು ಬಿಡ್ತಾವಪ್ಪ ಅಂದ್ರೆ ಮಾರ್ಕ್ಸ್ಗಳನ್ನು ಇನ್ಕ್ರೀಸ್ ಕೂಡ ಮಾಡಿರ್ತಾನೆ ನಿಮಗೆ. ಸೊ ಲಾಸ್ಟ್ ಟೈಮ್ ನೋಡಿರ್ಬೋದು, ಫಸ್ಟ್ ಫಾರ್ ಎಕ್ಸಾಂಪಲ್ ಜನರಲ್ದವ್ರನ್ನ ತೊಗೊಂಡ್ರೆ ಫಸ್ಟ್ ಮೆರಿಟ್ ಲಿಸ್ಟ್ 60ಕ್ಕೆ ನಿಂತು, ಅದಾದ್ಮೇಲೆ ಮೆಡಿಕಲ್ಗೆ 65ಕ್ಕೆ ನಿಂತು. ಅದಾದ್ಮೇಲೆ ನಿಮ್ದು ಮೆಡಿಕಲ್ ಎಕ್ಸಾಮಿನೇಷನ್ DME, RME ಮತ್ತು DV ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಮೂರೂ ಈಗ ಒಂದೇ ಸತಕ್ಕೆ ನಡೆಸ್ತಾನೆ. ಸೊ ಇನ್ನು ನೋಡ್ತಿರ್ಬೋದು ನಾವು ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿ ಏನೇನು ಮಾಡ್ತಾನೆ ಅನ್ನೋದನ್ನು ಈಗ ಹೇಳಬೇಕಪ್ಪ ಅಂದ್ರೆ ಮೊದಲಿಗೆ ನಿಮ್ಮದು ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾನೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೇನು ಬರ್ತಿರ್ಬೋದು, ಸ್ಕ್ರೀನಲ್ಲಿ ನೋಡ್ತಿರ್ಬೋದು ನೀವು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಯಾವ ರೀತಿ ಇರಬೇಕಪ್ಪ ಅಂದರೆ SSC JDಗೆ ಸಂಬಂಧಪಟ್ಟಂಗೆ ಅಥವಾ SSC ದಾವ್ರಿಗೆ ಸಂಬಂಧಪಟ್ಟಂಗೆ ಅವರು ಅನ್ನೋ ಕೆಲವೊಂದಷ್ಟು ಫಾರ್ಮೆಟ್ಗಳದಾವ. ಆ ರೀತಿಯಲ್ಲಿ ಇದ್ರೆ ಅಷ್ಟೇ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ. ಆ ರೀತಿ ಇರಲಿಲ್ಲ ಅಂದರೆ ನಿಮ್ಮನ್ನು ಡೈರೆಕ್ಟ್ ಜನರಲ್ಲಿಗೆ ಹಾಕ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕ್ರೀನ್ ಮೇಲೆ ವಿಡಿಯೋ ತೋರಿಸ್ದಂಗೆ SC ಆಗಿರ್ಬೋದು, ST ಆಗಿರ್ಬೋದು, ಅಥವಾ EWS ಆಗಿರ್ಬೋದು, OBC ಆಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ಸ್ಗಳ ಫಾರ್ಮೆಟ್ಗಳು ಇದೇ ರೀತಿ ಇರಬೇಕು. ಸೊ ಈ ಡಾಕ್ಯುಮೆಂಟ್ ಫಾರ್ಮೆಟ್ಗಳು ನಿಮಗೆ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಲಿಂಕ್ನಲ್ಲಿ ಈ ಡಾಕ್ಯುಮೆಂಟ್ಗಳು ಇರ್ತಾವೆ. ಅಲ್ಲಿ ಕೂಡ ನೀವು ಈ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಅದೇ ರೀತಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂದ್ರೆ ನಿಮಗೆ 1 ರಿಂದ 2 ದಿನಗಳಲ್ಲಿ ನಿಮ್ಮ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನನ್ನು ಕಂಪ್ಲೀಟ್ ಮಾಡ್ತಾನೆ. ಈ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿ ಏನೇನು ಇರ್ತದೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಇನ್ನೂ ಒಂದು ವಿಡಿಯೋದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಹತ್ತಿರ ಬಂದಾಗ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತದೆ. ಈಗ ಸಂಕ್ಷಿಪ್ತವಾಗಿ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಹೇಳ್ತೇವೆ. ಅದಾದಮೇಲೆ ನೆಕ್ಸ್ಟ್ ಏನಿರ್ತಪ್ಪ ಅಂದ್ರೆ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ಯಾರ್ದಾದ್ರೂ ಕೆಲವೊಂದಷ್ಟು ಪಾಯಿಂಟ್ಗಳನ್ನು ಬರೆದಿರ್ತಾನೆ. ಆ ಪಾಯಿಂಟ್ಗಳಿಗೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಟೈಮ್ ಎಷ್ಟು ದಿನ ಕೊಡ್ತಾನಪ್ಪ ಅಂದರೆ ಕೇವಲ 24 ಗಂಟೆಗಳಷ್ಟೇ ಕೊಡ್ತಾನೆ. 24 ಗಂಟೆ ಕೊಟ್ಟು ಹೊಳ್ಳಿ ನಿಮಗೆ ಅದೇ ಸೆಂಟರ್ಗಳಲ್ಲಿ ಆಗಿರ್ಬೋದು ಅಥವಾ ನಿಯರ್ ಯಾವುದಾದ್ರೂ GC ಸೆಂಟರ್ನಲ್ಲಿ ಅಂದರೆ ಗ್ರೂಪ್ ಸೆಂಟರ್ನಲ್ಲಿ ನಿಮಗೆ ಹಾಸ್ಪಿಟಲ್ನಲ್ಲಿ ಚೆಕ್ ಮಾಡಿಸೋಕೆ ಅವಕಾಶವನ್ನು ಕೊಟ್ಟ ಮೆಡಿಕಲ್ನಲ್ಲಿ ಕೂಡ 24 ಗಂಟೆಯಲ್ಲೇ ಅಲ್ಲೇ ನಿಮಗೆ ಕಂಪ್ಲೀಟ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಏನು ಮಾಡ್ತಾನಪ್ಪ ಅನ್ನೋದಕ್ಕಿಂತ ಮೊದಲ ಇಲ್ಲಿ ನಾವು NCC ಸರ್ಟಿಫಿಕೇಟ್ದವ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳ್ಕೊಬೇಕು. ಸೊ NCC ಹೋಲ್ಡರ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿ ಏನೈತಪ್ಪ ಅಂದ್ರೆ ಯಾರ ಹತ್ತಿರ NCC A ಸರ್ಟಿಫಿಕೇಟ್ ಆಯಿತು ಅಥವಾ B ಸರ್ಟಿಫಿಕೇಟ್ ಆಯಿತು, C ಸರ್ಟಿಫಿಕೇಟ್ ಆಯಿತು, ಇವ್ರಿಗೂ ಕೂಡ ಒಂದು ಬಂಪರ್ ಚಾನ್ಸ್ ಇಲ್ಲಿ ಐತಿ. ಏನಪ್ಪ ಅಂದ್ರೆ NCC A ಸರ್ಟಿಫಿಕೇಟ್ ಇದ್ದವ್ರಿಗೆ ಸೊ ಟೋಟಲ್ ಮಾರ್ಕ್ಸ್ನ 2% ಮಾರ್ಕ್ಸ್ ಅವ್ರಿಗೆ ಬೋನಸ್ ರೀತಿಯಲ್ಲಿ ಸಿಗ್ತದೆ. B ಸರ್ಟಿಫಿಕೇಟ್ ಇದ್ದವ್ರಿಗೆ 3% ಮಾರ್ಕ್ಸ್ ಅವ್ರಿಗೆ ಬೋನಸ್ ರೀತಿಯಲ್ಲಿ ಸಿಗ್ತತಿ. C ಸರ್ಟಿಫಿಕೇಟ್ ಇದ್ದವ್ರಿಗೆ 5% ಮಾರ್ಕ್ಸ್ ಅವ್ರಿಗೆ ಬೋನಸ್ ರೀತಿಯಲ್ಲಿ ಸಿಗ್ತದೆ. ಸೊ ಈ ಬೋನಸ್ NCC ಮೆರಿಟ್ ಯಾವಾಗ ಸಿಗ್ತದಪ್ಪ ಅಂದ್ರೆ ನಿಮಗೆ ಆಫ್ಟರ್ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಫೈನಲ್ ಮೆರಿಟಿಗೆ ಅಷ್ಟೇ ಇವುಗಳನ್ನು ಪ್ಲಸ್ ಮಾಡ್ತಾನೆ. ಯಾವುದೇ ಥರದ ಫಸ್ಟ್ ಮೆರಿಟ್ ಆಗಿರ್ಬೋದು, ಸೆಕೆಂಡ್ ಮೆರಿಟ್ ಆಗಿರ್ಬೋದು, ಇಲ್ಲಿ ನಿಮಗೆ ಪ್ಲಸ್ ಮಾಡೋಂಗಿಲ್ಲ. ಇವುಗಳನ್ನು ಯಾವಾಗಿದ್ರು ಫೈನಲ್ ಮೆರಿಟಿಗೆ ಅಷ್ಟೇ ಯಾಡ್ ಮಾಡ್ತಾನೆ. ಹಾಗಾಗಿ NCC ಯಾರಲ್ಲಿ ಈಗ ಸರ್ಟಿಫಿಕೇಟ್ ಹೋಲ್ಡರ್ಸ್ ಅದಾರಲ್ಲ ಅವರು ನಿಮ್ಮ ಮೆರಿಟ್ಗಳನ್ನು ಇನ್ಕ್ರೀಸ್ ಮಾಡ್ಕೊತ ನೀವು ಏನಿಲ್ಲ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿಸೋ ಮಟ್ಟ ನಿಮಗೆ
ಮೆರಿಟ್ ಇದೆ ಚಿಂತಿದ್ರೆ ಅದಾದ್ಮೇಲೆ ನಿಮಗೆ ಬೋನಸ್ ರೀತಿಯಲ್ಲಿ ಮಾರ್ಕ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿ ನಿಮ್ಮ ಜಾಬ್ಗೆ ಹೆಲ್ಪ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಮೆರಿಟ್ ಲಿಸ್ಟ್ನ ಬಗ್ಗೆ ಇನ್ನೂ ಒಂದು ತಿಳಿಸ್ಬೇಕಪ್ಪ ಅಂದ್ರೆ ಮೆರಿಟ್ ಲಿಸ್ಟ್ನಲ್ಲಿ ಏನಿರ್ತದಪ್ಪ ಅಂದ್ರೆ ನಿಮಗೆ ಮೆರಿಟ್ ಲಿಸ್ಟ್ ಯಾವ ಆಧಾರದ ಮೇಲೆ ಬಿಡ್ತಾರಪ್ಪ ಅಂದ್ರೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎಕ್ಸಾಮಿನೇಷನ್ ರೀತಿಯಲ್ಲಿ ಬಿಡ್ತಾರೆ. ಸೊ ಈ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎಲ್ಲಿರ್ತಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ ಏನು ತೊಗೊಂಡಿರ್ತಾರಲ್ಲ ಅದ್ರೊಳಗೆ ಅವರು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನುವಂಥ 2 ಸೆಕ್ಷನ್ಗಳನ್ನು ಮಾಡಿರ್ತಾರೆ. ಸೊ ಈ 2 ಸೆಕ್ಷನ್ಗಳಲ್ಲಿ ಸೊ ಇನ್ ಕೇಸ್ ಈ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ರೂಲನ್ನು ಯಾವಾಗ ಅಪ್ಲೈ ಮಾಡ್ತಾರಪ್ಪ ಅಂದರೆ ಇನ್ ಕೇಸ್ ಯಾವುದಾದ್ರೂ ಟೈ ಕೇಸ್ ಅಂದ್ರೆ ಯಾವುದಾದ್ರೂ 2 ಹುಡುಗರು ಈಕ್ವಲ್ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ, ಆವಾಗ ಪೋಸ್ಟ್ ಒಂದೇ ಕೊಡಬೇಕಾಗಿರ್ತದೆ ಅವ್ರಿಗೆ. ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಒಳಗೆ ಯಾರು ಹೆಚ್ಚಿಗೆ ಪಾರ್ಟ್ ಎ ಒಳಗೆ ತೊಗೊಂಡಿರ್ತಾರಲ್ಲ ಅವರಿಗೆ ಆ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ. ಅಥವಾ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಒಳಗೆ ಇಬ್ಬರು ಕೂಡ ಸೇಮ್ ಅನ್ನು ತೆಗೆದುಕೊಂಡಿದ್ರೆ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಡೇಟ್ ಆಫ್ ಬರ್ತ್ ಬೇಸ್ ಮೇಲೆ ಅಂದ್ರೆ ಯಾರಿಗೆ ಹೆಚ್ಚಿಗೆ ಏಜ್ ಆಗೈತಲ್ಲ ಅವರಿಗೆ ಆ ಜಾಬನ್ನು ಕೊಡೋಕೆ ನೋಡ್ತಾರೆ. ಮತ್ತು ಡೇಟ್ ಆಫ್ ಬರ್ತ್ ಇಬ್ಬರು ಕೂಡ ಒಂದೇ ಇದ್ದು ಅಂದರೆ ಯಾರು ಓಲ್ಡರ್ ಏಜ್ನಲ್ಲಿ ಇರ್ತಾರಲ್ಲ ಮತ್ತು ಯಾರು ಆಲ್ಫಾಬೆಟ್ನಲ್ಲಿ ಮೊದಲ ಹೆಸರು ಯಾರ್ದು ಇರ್ತಲ್ಲ ಅವರಿಗೆ ಆ ಜಾಬನ್ನು ಕೊಡ್ತಾರೆ. ಈ ಆಧಾರದ ಮೇಲೆ ನಿಮ್ಗೆ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ಕೊತ ಹೋಗ್ತಾರು. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಏನಕ್ಕಪ್ಪ ಅಂದ್ರೆ ಫೈನಲ್ ಮೆರಿಟ್ ಲಿಸ್ಟ್. ಆಫ್ಟರ್ ಫೈನಲ್ ಮೆರಿಟ್ ಲಿಸ್ಟ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮದು ಟೋಟಲ್ ಯಾವ ಪೋಸ್ಟ್ ಬಂದತ್ತೆ ಅನ್ನೋದನ್ನು ಕೊಟ್ಟಿರ್ತಾರೆ. ಅದಾದ್ಮೇಲೆ ಆ ಪೋಸ್ಟ್ನಲ್ಲಿ ನಿಮ್ಮದು ಯಾವ ರ್ಯಾಂಕ್ ಇರ್ತೈತೆ ಅನ್ನೋದನ್ನು ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ಕೂಡ ನಿಮ್ಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಬಿಟ್ಟು 1 ರಿಂದ 2 ತಿಂಗಳೊಳಗೆ ನಿಮ್ಮದು ಜಾಯ್ನಿಂಗನ್ನು ಇಟ್ಕೋತಾರೆ. ಸೊ ಇದಿಷ್ಟು ಸ್ನೇಹಿತರೆ SSC GD 2024 ನೋಟಿಫಿಕೇಶನ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಆಗೈತಿ. ಸೊ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಿಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಹತ್ತಿರ ಬಂತಂದ್ರೆ ಎಕ್ಸಾಮಿನೇಷನ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ನಾವು ಬಿಡ್ತೇವೆ. ಅದಾದ್ಮೇಲೆ ಫಿಸಿಕಲ್ ಬಂತಂದ್ರೆ ಫಿಸಿಕಲ್ ಬಗ್ಗೆನೂ ಸಪ್ರೇಟ್ ವಿಡಿಯೋ ಮಾಡಿ ಬಿಡ್ತೇವೆ. ಮೆಡಿಕಲ್ ಬಂತಂದ್ರೆ ಮೆಡಿಕಲ್ ಬಗ್ಗೆನೂ ಸಪ್ರೇಟ್ ವಿಡಿಯೋ ಮಾಡಿಬಿಡ್ತೇವೆ. ಸೊ ಹಾಗೆ ಸ್ನೇಹಿತರೆ ನಮ್ಮ ಈ ಪ್ಯಾರಾಮಿಲಿಟರಿ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಕೆಲವೊಂದಷ್ಟು ಮ್ಯಾಥ್ಸ್ ರೀಸನಿಂಗ್ ಮತ್ತು ಇಂಗ್ಲೀಷ್ ಕ್ಲಾಸ್ಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಆ ಕ್ಲಾಸ್ಗಳನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೊತ ಹೋಗ್ರಿ. ಆ ಕ್ಲಾಸ್ಗಳು ಎಷ್ಟು ಪ್ರೀ ಬೇಸ್ಡ್ ಅಂದ್ರೆ ಎಲ್ಲ ನಮ್ಮ ಕರ್ನಾಟಕದ ಬಡ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಆ ಕ್ಲಾಸ್ಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ ಕ್ಲಾಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೊರಿ. ಅಥವಾ ಯಾರಾದರೂ ನಿಮ್ಮ ಸ್ನೇಹಿತರು ಕ್ಲಾಸ್ಗಳನ್ನು ಕೇಳೋ ಬಯಸೋರಿದ್ರು ಕೂಡ ಅವ್ರಿಗೂ ಕೂಡ ಆ ಕ್ಲಾಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ನೀವು ಮಾಡ್ರಿ ಅಂತ ಹೇಳ್ತಾ ಈ SSC GD ಸಂಕ್ಷಿಪ್ತ ವಿವರಣೆಯ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಜೈ ಹಿಂದ್. तो हो तैयार? करोगे वार? एक अपना जीत अपनी। तो बोलो दुर्गे माता की, दुर्गे माता की, दुर्गे माता की।